Welcome back, students. I'm Dr. Uma B. Pujar, Assistant Professor of Commerce, Government First Grade College and PG Center, Dharwad, Karnataka. In this session, I'll be solving few problems related to labor cost. And this session contains calculation of earnings under Taylor's, Halsey, and Rowan. I have solved 4 problems in this session. Let us see one by one how to calculate earnings. Yes, students, let us calculate this problem. So this problem was taken from Karnataka University, Dharwad 2016, which was asked for 5 marks. Calculate the earnings of Mr. Preetham from the following under time wage system and piece wage system. So few information are given here. Normal wages per day of 8 hours is ₹24. Standard output per day is 24 units. Actually, he has worked for 12 hours and he has produced 40 units. So, you ಎರಡು ಸಿಸ್ಟಮ್ ಅಲ್ಲಿ ಅಂದ್ರೆ ಟೈಮ್ ವೇಜ್ ಸಿಸ್ಟಮ್, ಪೀಸ್ ವೇಜ್ ಸಿಸ್ಟಮ್ ತುಂಬಾ ಸರಳವಾಗಿರುವಂತದ್ದು, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ಟೈಮ್ ವೇಜಸ್ ಅಂದ್ರೆ ಎಷ್ಟು ತಾಸು ಅವನು ಕೆಲಸ ಮಾಡಿದ, ಒಂದು ತಾಸಿಗೆ ಎಷ್ಟು ಗಳಿಕೆ ಇದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಪೀಸ್ ರೇಟ್ ವೇಜಸ್ ಅಂತ ಅಂದ್ರೆ ಎಷ್ಟು ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿದ, ಒಂದು ಯೂನಿಟ್ ಎಷ್ಟು ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಅವ್ರ ಅರ್ನಿಂಗ್ಸ್ ನ ನಾವು ಹೊರಗೆ ತೆಗಿಬೇಕಾಗುತ್ತೆ. ಸೊ ಅರ್ನಿಂಗ್ಸ್ ಅಂದ್ರೆ ಟೈಮ್ ರೇಟ್ ಸಿಸ್ಟಮ್, ಟೈಮ್ ಅಂತ ಬಂದಾಗ ಎಷ್ಟು ತಾಸು ಅಂತ ಬರುತ್ತೆ. ಟೈಮ್ ರೇಟ್ ಸಿಸ್ಟಮ್, ಹೌ ಮೆನಿ ಅವರ್ಸ್ ಹಿ ಹ್ಯಾಸ್ ವರ್ಕ್ ಅಂಡ್ ವಾಟ್ ಈಸ್ ದ ರೇಟ್ ಪರ್ ಅವರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಪೀಸ್ ವೇಜ್ ಸಿಸ್ಟಮ್ ಅಲ್ಲಿ ಅಂದಾಗ ಅಂದ್ರೆ ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ ಅರ್ನಿಂಗ್ಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪೀಸ್ ಅಂತ ಬಂದಾಗ ಯೂನಿಟ್ಸ್ ಅಂತ ಬರುತ್ತೆ. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್. ಸೊ ಇವೆರಡು ಸರಳವಾಗಿರುವಂತ ಫಾರ್ಮುಲಾಗಳು. ಈ ಫಾರ್ಮುಲಾ ನಿಮ್ಗೆ ಗೊತ್ತಿತ್ತಂದ್ರೆ ಸರಳವಾಗಿ ಪ್ರಾಬ್ಲಮ್ ನ ನೀವು ಬಿಡಿಸಬಹುದು. ಸೊ ಅರ್ನಿಂಗ್ಸ್ ಅಂಡರ್ ಟೈಮ್ ರೇಟ್ ಸಿಸ್ಟಮ್ ಅಂತ ಬಂದಾಗ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ರೇಟ್, ರೇಟ್ ಪರ್ ಅವರ್ ಇಂಟು number of hours worked. ಸೊ ಅದೇ ರೀತಿ ಪೀಸ್ ರೇಟ್ ಬಂದಾಗ ರೇಟ್ ಪರ್ ಯೂನಿಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಬರುತ್ತೆ. ಅದು ನಂತರ ನೋಡೋಣ. ಸೊ ಫಸ್ಟ್ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದು ನೋಡ್ಕೊಂಡು ಮುಂದೆ ನಾವು ಅದನ್ನ ಮಾಡೋಣಂತೆ. ಸೊ ಈ ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ಬೇಕಂತೆ ಅಂದ್ರೆ ಅರ್ನಿಂಗ್ಸ್ ಫಾರ್ಮುಲಾ ನೋಡ್ಕೊಂಡು ರೇಟ್ ಪರ್ ಅವರ್, ನಂಬರ್ ಆಫ್ ಅವರ್ಸ್ ವರ್ಕ್ಡ್. ಸೊ ಈ ಮಾಹಿತಿ ನಿಮ್ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ರೇಟ್ ಪರ್ ಅವರ್ ಎಲ್ಲೂ ಕೊಟ್ಟಿಲ್ಲ. ನಾರ್ಮಲ್ ವೇಜಸ್ ಪರ್ ಡೇ ಆಫ್ 8 hours ಕೊಟ್ಟಿದ್ದಾರೆ. 8 ತಾಸಿಗೆ 24 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಒಂದು ತಾಸಿಗೆ ಎಷ್ಟು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ನಂಬರ್ ಆಫ್ ಅವರ್ಸ್ ವರ್ಕ್, ಸೊ ಆಕ್ಚುಲಿ ಹ್ಯಾಸ್ ವರ್ಕ್ ಫಾರ್ 12 hours. ಸೊ ಈ ಮಾಹಿತಿ ನಿಮ್ಮಲ್ಲಿ ಇದೆ. ಈ ಮಾಹಿತಿನ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಅದನ್ನ ವರ್ಕಿಂಗ್ ನೋಟ್ ಮುಖಾಂತರ ನಾವು ಕಂಡು ಹಿಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ವರ್ಕಿಂಗ್ ನೋಟ್ ಇಲ್ಲಿ ಮಾಡಿ ತೋರಿಸ್ತೇನೆ ನಾನು. ವರ್ಕಿಂಗ್ ನೋಟ್. ಸೊ ಫಸ್ಟ್ ಒನ್ ಏನ್ ಕಂಡುಹಿಡಿಬೇಕು ನಾವು, ರೇಟ್ ಪರ್ ಅವರ್. ಸೊ ಅವ್ರು 8 ತಾಸಿಗೆ ಕೊಟ್ಟಿದ್ದಾರೆ, ನಾವು ಒಂದು ತಾಸಿಗೆ ನಾವು ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕಾಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು, ಸೊ ವೆರಿ ಈಸಿ, 8 hours-ಗೆ 24 ರೂಪಾಯಿ ಆದ್ರೆ ಒಂದು ತಾಸಿಗೆ ಎಷ್ಟಾಗುತ್ತೆ. ಇದು ನಾನು ಕ್ಲಾಸ್ ಅಲ್ಲಿ ಹೇಳಿಕೊಟ್ಟಿದ್ದೆ, ಸುಮಾರು ಸಲ ನೆನಪಿರ್ಬೋದು ನಿಮ್ಗೆ. ಇದು ಮಾಡಿದಾಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 24 ಡಿವೈಡೆಡ್ ಬೈ 8 ಆಗುತ್ತೆ. ಸೊ 8 hours ಇದು ₹24. ಇದನ್ನು ಮಾಡಿದಾಗ ನಮ್ಗೆ ಬರುವಂತ ಉತ್ತರ ₹3 ಬರುತ್ತೆ. ಸೊ ಇಲ್ಲಿ ನಮ್ಗೆ ಎರಡು ಇನ್ಫಾರ್ಮೇಶನ್ ಸಿಕ್ಕಿದೆ. ರೇಟ್ ಪರ್ ಅವರ್ ಈಸ್ ₹3. ರೇಟ್ ಅಂತ ಬಂದಾಗ ರುಪೀಸ್ ಬರುತ್ತೆ. ನಂಬರ್ ಆಫ್ ಅವರ್ಸ್ ವರ್ಕ್ಡ್, ಅದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಆಕ್ಚುಲಿ ಹ್ಯಾಸ್ ವರ್ಕ್ ಫಾರ್ 12 hours ಅಂತ ಬಂದಾಗ 3 into 12 hours. ಸೊ ಇದು ಉತ್ತರ ₹36. ಸೊ ಇದು ಮುಗೀತು. ಫಸ್ಟ್ ಅರ್ನಿಂಗ್ಸ್ ಅಂಡರ್ ಟೈಮ್ ರೇಟ್ ಸಿಸ್ಟಮ್ ಮುಗೀತು. ಸೆಕೆಂಡ್ ಅಲ್ಲಿ ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಮಾಡೋದು ನಾವು ಕಂಡು ಹಿಡಿಯೋಣ. ಸೆಕೆಂಡ್ ಒನ್, earnings under piece rate system.
earnings is equal to ಫಾರ್ಮುಲಾ ಎಲ್ಲ ನೀಟಾಗಿ ಹಾಕಿ ಮಾಡಿದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. earnings is equal to, ಸೊ ಇಲ್ಲಿ ರೇಟ್ ಪರ್ ಅವರ್ ತಗೊಂಡಿದ್ದೀರಿ ಮೇಲೆ ಇಲ್ಲಿ ರೇಟ್ ಪರ್ ಯೂನಿಟ್ ತಗೋಬೇಕಾಗುತ್ತೆ. ರೇಟ್ ಪರ್ ಯೂನಿಟ್ ಇಂಟು ಇಲ್ಲಿ ನಂಬರ್ ಆಫ್ ಅವರ್ಸ್ ವರ್ಕ್ ಇದೆ, ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ತಗೋಬೇಕಾಗುತ್ತೆ. ಯೂನಿಟ್ಸ್ ಪ್ರೊಡ್ಯೂಸ್ಡ್. ಸೊ ಇಷ್ಟೇ ಸಿಂಪಲ್. ಅಲ್ಲಿ ಟೈಮ್ ರೇಟ್ ಇದ್ದಿದ್ದಕ್ಕೆ ನಂಬರ್ ಆಫ್ ಅವರ್ಸ್ ವರ್ಕ್ ಇಂಟು ಅವರ್ ರೇಟ್ ತಗೊಂಡಿದೀವಿ. ಇಲ್ಲಿ ಪೀಸ್ ರೇಟ್ ಇರೋದ್ರಿಂದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ಪೀಸ್ ರೇಟ್ ತಗೊಂಡಿದೀವಿ. ಸೊ ಈಗ ನೀವು ಏನ್ ಚೆಕ್ ಮಾಡ್ಕೋಬೇಕಂದ್ರೆ ಇವೆರಡು ಮಾಹಿತಿ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್, ಹಿ ಹ್ಯಾಸ್ ಪ್ರೊಡ್ಯೂಸ್ಡ್ 40 ಯೂನಿಟ್ಸ್ ಅಂತ ಮಾಹಿತಿ ಇದೆ. ಬಟ್ ರೇಟ್ ಪರ್ ಯೂನಿಟ್ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸೊ ಹೀಗಾಗಿ ನಾವು ಸೆಕೆಂಡ್ ವರ್ಕಿಂಗ್ ನೋಟ್ ನ ಮಾಡಬೇಕಾಗುತ್ತೆ. ಸೆಕೆಂಡ್ ವರ್ಕಿಂಗ್ ನೋಟ್, ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಡೇ ಈಸ್ 24 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಸ್ಟ್ ಕಂಡು ಹಿಡ್ಕೋಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಔಟ್ಪುಟ್, ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂತ ಬಂದಾಗ ಸೊ ಇದು ಅರ್ಥ ಏನು? ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಡೇ 24 hours ಅಂತ ಕೊಟ್ಟಿದ್ದಾರೆ. ಇಲ್ಲ ನೋಡ್ಕೊಡ್ರಿ ಪ್ರಾಬ್ಲಮ್ ಅಲ್ಲಿ. ಅಂದ್ರೆ 8 ಅವರ್ಸ್ಗೆ ಅವನು 24 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾನೆ. ಸೊ ಸ್ಟ್ಯಾಂಡರ್ಡ್ ಪರ್ ಡೇ ಅಂದ್ರೆ 8 hours ಅಂತ ಮೇಲೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಪರ್ ಡೇ ಅಂದ್ರೆ 8 ತಾಸು ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. 8 ತಾಸಿಗೆ 24 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ 1 ಅವರಿಗೆ ಅವನು ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬಲ್ಲ ಅನ್ನೋದನ್ನ ಕಂಡುಹಿಡಿಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 24 ಯೂನಿಟ್ಸ್ ಇಂಟು ಡಿವೈಡೆಡ್ ಬೈ 8 hours. ಇದು ಮಾಡಿದಾಗ ನಮ್ಗೆ ಸಿಗುವಂತ ಉತ್ತರ ಅಗೇನ್ 3 ಯೂನಿಟ್ಸ್. ಇದು ಸ್ಟ್ಯಾಂಡರ್ಡ್ ಔಟ್ಪುಟ್ ಸಿಕ್ತು. ನಮ್ಗೆ ಬೇಕಾಗಿದ್ದು ರೇಟ್ ಪರ್ ಯೂನಿಟ್ ಕಂಡುಹಿಡಿಬೇಕಾಗುತ್ತೆ. ರೇಟ್ ಪರ್ ಯೂನಿಟ್ ಕಂಡುಹಿಡಿಬೇಕಂದ್ರೆ ಇದು ಮಾಹಿತಿ ಬಹಳ ಅವಶ್ಯಕ ಇರೋದ್ರಿಂದ ನಾನು ಇದನ್ನ ಕಂಡುಹಿಡಿದೆ. ಥರ್ಡ್ ಪಾಯಿಂಟ್ ಬಂದಾಗ ಪೀಸ್ ರೇಟ್ ಪರ್ ಯೂನಿಟ್ ಅಥವಾ ರೇಟ್ ಪರ್ ಯೂನಿಟ್ ಕಂಡುಹಿಡಿಬೇಕು. ರೇಟ್ ಪರ್ ಯೂನಿಟ್. ಸೊ ರೇಟ್ ಪರ್ ಯೂನಿಟ್ಗೆ ನೀವು ಫಾರ್ಮುಲಾನು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿನೂ ತೆಗಿಬಹುದಾಗುತ್ತೆ. ಸೊ ರೇಟ್ ಪರ್ ಆರ್ ಫಾರ್ಮುಲಾ ಬಂದಾಗ ರೇಟ್ ಪರ್ ಆರ್ ಡಿವೈಡೆಡ್ ಬೈ ಯೂನಿಟ್ ಪರ್ ಆರ್. ಯೂನಿಟ್ ಪರ್ ಆರ್. ಸೊ ಇವೆರಡನ್ನು ನಾವು ಕಂಡುಹಿಡಿದು ರೇಟ್ ಪರ್ ಆರ್ ಇಸ್ ಈಕ್ವಲ್ ಟು ₹3 ಮೇಲೆ ಕಂಡುಹಿಡಿದಿದ್ದೀವಿ. ಯೂನಿಟ್ ಪರ್ ಆರ್ ಸೊ 3 ಯೂನಿಟ್ಸ್. ಎರಡು ಮಾಹಿತಿ ಕಂಡು ಹಿಡಿದಿದ್ದೀವಿ ನಾವು. ಸೊ ಇವೆರಡನ್ನು ನೀವು ಮಾಡಿದಾಗ ಇಲ್ಲಿ ಎಷ್ಟು ಸಿಗುತ್ತೆ ನೋಡ್ಕೊಡ್ರಿ. ₹1. ಇದನ್ನ ನೀವು ಇಲ್ಲಿ ಹಚ್ಬೇಕು. ರೇಟ್ ಪರ್ ಯೂನಿಟ್ ಈಸ್ ₹1 into number of units produced is 40 units. This comes to ₹40. ಸೊ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಸೊ 3 ವರ್ಕಿಂಗ್ ನೋಟ್ ಕಂಪಲ್ಸರಿ ಬರುತ್ತೆ ಇದರಲ್ಲಿ. ಈ ರೀತಿ ಮಾಡಿದಾಗ ನಿಮ್ಗೆ ಫುಲ್ 5 ಮಾರ್ಕ್ಸ್ ಸಿಗುತ್ತೆ. ವರ್ಕಿಂಗ್ ನೋಟ್ ಅಲ್ಲಿ ನೀವು ನೀಟಾಗಿ ಇವೆಲ್ಲಾನು ಮಾಡಿ ತೋರಿಸ್ಬೇಕಾಗುತ್ತೆ. ಪ್ಲಸ್ ಅರ್ನಿಂಗ್ಸ್ ನೀವು ಮಾಡಿದಾಗ 5 ಮಾರ್ಕ್ಸ್ ಔಟ್ ಆಫ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಬಹುಶಃ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ನಾವು ಇನ್ನೊಂದು ಪ್ರಾಬ್ಲಮ್ ಬಿಡಿಸೋಣ ಈಗ. Let us solve one more problem. So this was taken from Karnataka University Dharwad 2007, which was asked for 5 marks. Standard time allowed for completion of a job is 24 hours. Standard time. The wage rate per hour is fixed at ₹20. Mr. Ramesh completes the job in 20 hours. Calculate his earnings under row 1 plan. So ಈ ಪ್ರಾಬ್ಲಮ್ ಅಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಅಲೌ ಮಾಡಿರೋದು 24 hours, ಬಟ್ ರಮೇಶ್ he has completed the job within 20 hours. ಸೊ ಇಲ್ಲಿ 24 ತಾಸು ಕೊಟ್ಟಿದ್ದಾರೆ, ಅವನು 20 ತಾಸಲ್ಲೇ ಮುಗಿಸಿದ್ದಾರೆ. 24ಅಲ್ಲಿ ಅಂದ್ರೆ ಅವನು 4 ತಾಸು ಉಳಿತಾಯನ ಮಾಡಿದ್ದಾನೆ. ಟೈಮ್ ಸೇವ್ಡ್ ಈಸ್ 4 hours. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ earnings under Rowan's plan. ಸೊ ನಿಮ್ಗೆಲ್ಲ ಫಾರ್ಮುಲಾ ಗೊತ್ತಿದೆ ಅನ್ಕೊಂಡಿದ್ದೀನಿ. earnings under Rowan's plan. Solution.
Solution. Earnings under Rowan's plan. So what is the formula here? Earnings is equal to time taken into time rate plus time saved divided by standard time into within the bracket time rate into time taken into time rate. Close the bracket. So this is what we need here. Let us first calculate what is time saved here. Time saved is equal to, this is working note, time saved is equal to standard time minus time taken. So this is equal to standard time allowed was 24 hours minus he has taken 20 hours. Time taken is 20 hours. So here we have 4 hours as time saved. So this is one working note we require here. So let us calculate this. First one, time taken is equal to how much time he has taken? 20 hours into time rate given in the problem is rupees 20 plus time saved 4 hours divided by standard time 24 hours into in the bracket time taken 20 into time rate rupees 20. So when we multiply all this together, it comes to rupees 400 plus, so it comes to rupees 66.67. So let's add this together. So this is the total earnings under Rowan's plan. It comes to 466 rupees 67 paise. It is, when it is rounded off, it comes to 467 rupees. So this is how you calculate earnings under Rowan's plan. Let's calculate one more problem and see how to arrive at the earnings. Students, let us calculate one more problem here. So this was taken from Karnataka University, Dharwad 2018 question paper, which was asked for 5 marks. The following particulars relates to Mr. Potresh. Standard time allowed 50 hours, actual time taken 40 hours, wage rate rupees 200 per day of 8 hours. So be careful here. So wage rate rupees 200 per day of 8 hours. 8 hours they have given rupees 200. You have to convert it for 1 hour. What will be the wage rate per hour? Then we can find out the earnings using Rowan's plan as well as find out the effective wage rate. So as you all know the formula, just in the second problem
we have solved the same sort of problem, that is row 1's plan itself. So earnings under row 1 plan is equal to time taken into time rate plus time saved divided by standard time into time taken into time rate. First, let us see what is time taken is given. Time rate will solve here. Time rate is equal to, so if it is rupees 200 for 8 hours, what will be the rate for 1 hour? It is very simple. You can just calculate here. I'll show you. For 8 hours, it is rupees 200. But for 1 hour, what will be the rate? So when we cross multiply this comes to rupees 200 divided by 8 hours. So this comes to rupees 25. Rupees 25. So let's check out here. Let's see here. Now one more thing we need here. Standard time allowed is 50 hours. Actual time taken is 40 hours. Again, time saved is equal to what is the formula here? Time saved is equal to standard time minus time taken. So this is equal to what is the standard time given? 50 hours minus time taken is 40 hours. So time saved will be 10 hours. So these two are the working note required for this earnings. So let us just take down what is the time taken here. Actual time taken is 40 hours into time rate. As per our calculation, it is rupees 25 plus time saved is 10 hours. We have calculated it, divided by standard time given was 50 hours. It's given in the problem, into time taken 40 hours into time rate rupees 25. When we calculate these things, it comes to rupees 1000 plus within the bracket it comes to rupees 200. Let's add this together. The total earnings will be 1200. So this is how you calculate earnings under row 1 plan. Now let's calculate effective rate of wages. Calculation of effective wage rate. That is equal to earnings divided by time taken. Earnings divided by time taken. Let's calculate down here. So what is the earnings? Earnings is rupees 1200 divided by time taken was 40 hours. This comes to rupees 30. So for 1 hour he is going to earn rupees 30, and for 40 hours his earnings will be 1200. So effective wage rate per hour is rupees 30. Hope you got this problem. I'll be solving one more problem here. Let's check out the problem. This question paper was from 2019, Karnataka University, Dharwad. Again, it was asked for 5 marks.
Below are the particulars relating to Mr. X. Standard time allowed 55 hours, time taken 45 hours, wage rate rupees 200 per day for 8 hours. So again, the same type of problem. So 200 rupees for 8 hours. For 1 hour, what will be the wage rate? We have to calculate it. Find out Mr. X earnings under Halsey plan and also find out the effective wage rate. So let us first write down the formula here. Under Halsey plan, earnings is equal to time taken into time rate, time taken into time rate plus half into time saved into time rate. So this is the formula used under Halsey plan. So time saved, you can see here, time allowed is 55 hours and time taken is 45 hours. Time saved is 10 hours. So just have a look. I'll not do the working note here. It's very easy here. Time taken is 50, standard time allowed is 55, time taken is 45. So time saved is 10 hours. Now regarding this wage rate rupees 200 per day of 8 hours. For 8 hours, it is 200. For 1 hour, what will be the rate? So you have to cross multiply it. 200 divided by 8 means again it comes to rupees 25. Now let's take down this. Time taken is 45 hours into time rate. Just I'll do it here. Don't be confused. Divided by 8 hours. So this comes to 200 divided by 8, it comes to 25. 200 divided by 8, it comes to rupees 25. Have a look at it. So let's do it here. Rupees 25 plus half into, in the bracket, time saved is 10 hours. 55 minus 45, 10 hours into time rate. As per our calculation, it is rupees 25. Rupees 25. So let's calculate this. It comes to 1,000 rupees, 1,125 plus rupees 125. Let's add this together now. This comes to rupees 1,250. So this is regarding total earnings. Now let's do the wage, effective wage rate. Effective wage rate. So this is equal to total earnings divided by actual time taken. So rupees 1,250 divided by 45 hours. Actual time taken is 45 hours. So this comes to rupees 28 per hour. This is how you calculate wages under Taylor's, wages under Halsey, and wages under Rowan plans. So this is very important from exam point of view. Just have a look at these problems and try to solve some more problems on this type. So all the best for your exams. Let's meet when time permits. Until then, have a
Good day. Thank you very much.